ಬೆಟ್ಟದ ಮೇಲೆಲ್ಲ ಹೊಗೆ ಬರ್ತಾ ಇದೆ. ಹೌದು, ಹಂಗೆ ಮೌಂಟ್ ಫುಜಿ ಕಂಡುಬಿಟ್ಟಿದ್ರೆ ಬಟ್ ಲಕ್ಕಿಲಿ ನಮ್ಗೆ ಮೌಂಟ್ ಫುಜಿ ನೋಡಕ್ ಸಿಗ್ತಾ ಇಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಅದ್ ನೋಡೋಕ್ಕೋಸ್ಕರ ಬರ್ತೀವಾ? ಇಲ್ಲಿ ಕೆಳಗೆ ನೋಡೋ ವೆಹಿಕಲ್ಸ್ ಗಾಡಿಲೂ ಬರ್ಬೋದು ಅನ್ಸುತ್ತೆ ಇಲ್ಲಿಗೆ. ಹೌದು, ಟ್ರಾಫಿಕ್ ಇದೆ ಅಲ್ವಾ, ಎಲ್ಲ ಲೈನ್ ಅಲ್ಲಿ ನಿಂತಿರೋದು ನೋಡು, ಓವರ್ಟೇಕಿಂಗ್ ಇಲ್ಲ. ಅವ್ರು ಬಸ್ಸಲ್ಲಿ ಬರ್ತಾರಾ ಇಲ್ವಾ? ಇಲ್ಲ, ನಾವು ಮತ್ತೆ ರೋಪ್ ವೇಲೆ ವಾಪಸ್ ಹೋಗ್ತೀವಿ ಅನ್ಸುತ್ತೆ. ಬೆಟ್ಟದ ಮೇಲೆಲ್ಲ ಹೋಗಿ ಫಾಗಲ್ಲ, ಅದು ಹಾಟ್ ಸ್ಪ್ರಿಂಗ್ಸ್ ಅದು. ಹೌದಾ? ವಾಲ್ಕೆನೋ ಬಂದ್ಬಿಡುತ್ತೆ ಹಂಗೆ ಆಡಿದ್ರೆ. ತುಂಬಾ ಹೈಟ್ ಏನಿಲ್ಲ, ವಿಯೆಟ್ನಾಂ ಅಷ್ಟು ಹೈಟ್ ಇಲ್ಲ. ವಿಯೆಟ್ನಾಂ ಹೈಯೆಸ್ಟ್ ಅಲ್ವಾ ಇನ್ ದಿ ವರ್ಲ್ಡ್? ಲಾಂಗೆಸ್ಟ್ ಸಿಕ್ಕಾಬಿಡೆ ಹೈಟ್ ಇತ್ತು. ಇದಿಲ್ಲ ಇದೆ. ಈಗ ನೋಡೋದು ಆಟಮ್ ಶುರು ಆಗ್ತಾ ಇದೆ, ನೋಡಿ ಆರೆಂಜ್ ಆಗ್ತಾ ಇದೆ ಲೀವ್ಸ್ ಎಲ್ಲ. ಬಟ್ ಇದೆಲ್ಲ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ ಮೊಬೈಲಲ್ಲಿ. ಅದಿದು ಏನದು ಬ್ಲರ್ ಇದೆ, ರಿಸಲ್ಟ್ ಬಂದಿದೆಯಲ್ಲ. ಹೌದು, ಕೆಲವೆಲ್ಲ ಆರೆಂಜ್ ಬರ್ತಾ ಇದೆ. ಚಂದ ಇರ್ಬೋದಲ್ವಾ ಫುಲ್ ಆರೆಂಜ್ ಇದೆ. ನೋಡು ವಾಸನೆ. ಇಲ್ಲ ಕಣೆ, ಆಸಿಡ್ ವಾಸನೆ. ಇಲ್ಲ ಕಣೆ, ವಾಲ್ಕೆನೋ ಬೆಟ್ಟದ ಮೇಲಿಂದ ಬರ್ತಾ ಇರೋದಲ್ಲಿ ಫಾಗ್ ತರ ಕಾಣುತ್ತೆ. ಸ್ಮೆಲ್ ಬರ್ತಾ ಇಲ್ವಾ? ಅಲ್ಲಿಂದ ಹೇಳಿದ್ನಲ್ಲ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಇದರ ತರ, ಅದು ಏನದು ಸಲ್ಫರ್ ತರ. ಫುಲ್ ಸಲ್ಫರ್ ಸ್ಮೆಲ್ ಇಲ್ಲಿ ಎಲ್ಲ. ಓಕೆ, ಡಾವಾ ಅಂತೇನೋ ಪ್ಲೇಸ್ ಬಂದಿದೀವಿ. ಬೆಟ್ಟದ ಕೆಳಗಿಂದೆಲ್ಲ ಸ್ಮೋಕ್ ಬರ್ತಾ ಇದೆ. ನಾನ್ ಮನೇಲಿದ್ದೆ, ನಾಯಿ ಕರ್ಕೊ ಬಂದಿದ್ರು ಈ ಚಳಿಗೆ ಇಲ್ಲಿಗೆ. ನಾಯಿ ಸತ್ತೇಗಳ ನಾಯಿ ಹೆಂಗೋ ಬಾಲ ಮುದ್ಕೊಂಡು ನಾನ್ ಮನೇಲಿ ಇರ್ತಿದ್ದೆ. ನನ್ ಯಾರಿಗೋರು ಇಲ್ಲಿ ಕರ್ಕೊ ಬಂದು ನನ್ನ ಆಟ ಆಡ್ಸ್ಬಿಟ್ಟು ಅಯ್ಯೋ ಅಂತ. ಕರೆಕ್ಟ್ಗಳಿದ್ದು ವಾಲ್ಕೆನೋನ ಇಲ್ಲ ಈ ಫಾಗ. ಇಲ್ಲಿ ನೋಡಿ, ಇದೇನಿದೆ, ಏನ್ ಸಿಂಬಲ್ ಇದು? ಹೂಕೊಂಡ ಸಿಂಬಲ್ ಅದು. ಬಿಲ್ಡಿಂಗ್ ಅಂತ ಹೂಕೂಟ ಹಚ್ಬಿಟ್ರೆ ಓಡೋಗ್ಬಿಟ್ಟು ಬಿಲ್ಡಿಂಗ್ ಅಲ್ಲಿ ಹಾಸ್ಕೊಳ್ಳಿ ಅಂತ. ವಾಲ್ಕೆನೋ ಬಂದ್ರೆ ಓಡೋಗಿ ಅಂತಾನ? ವಾಲ್ಕೆನೋ ಬಂದ್ರೆ ಓಡೋಗಿ. ಯಾವ ಟೈಮ್ ಅಲ್ಲಿ ವಿಂಟರ್ ಸಮ್ಮರ್ ಅಲ್ಲಿ? ಏನು ವಾಲ್ಕೆನೋ ಈಗ ಇಲ್ಲೆಲ್ಲ ಬಂದಿಲ್ಲ. ಈಗ ಬಂದ್ರೆ ಇಲ್ಲೆಲ್ಲ ಬಿಡ್ತಿದ್ರ ನಮ್ನ. ಅಲ್ಲ, ಇನ್ ಯಾವ ಟೈಮ್? ಈಗ ಆಯ್ತು, ಇನ್ನೊಂದು ಸ್ಪೆಷಾಲಿಟಿ ಇದೆ ಇಲ್ಲಿ ಬಂದು ತಗೊಬಿಡೋಣ ಬಾ. ಎಷ್ಟು ಚಂದ ಇದೆ. ಇದೇನ್ ಹೇಳು? ಏನು ಇದೇನ್ ಏನಪ್ಪ, ಏನ್ ಸ್ಪೆಷಲ್ ಅಪ್ಪ? ಇದು ಮೊಟ್ಟೆನೆ ವಾಲ್ಕೆನಲ್ಲಿ ಅಲ್ಲ, ಇದು ಅದರಲ್ಲಿ ಆನ್ಸನ್ ಅಲ್ಲಿ ಬೇಯಿಸಿರ್ತಾರೆ, ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ ಬೇಯಿಸಿರ್ತಾರೆ. ಬಾ ಕೊಡಿಸ್ತೀನಿ. ಬ್ಲಾಕ್ ಮೊಟ್ಟೆ ಮಾಡ್ಬಿಟ್ಟಿರ್ತದ. ಹೌದಾ? ಸ್ಮೋಕಿಂಗ್ ಇದೆ ತಗೊಂಡೇ ಬರಿ. ಇಲ್ಲಿ ನಾಯಿನ ಮೇಲ್ ತಗೊಬರ್ಬಿಡಿ ಅಂತ ಇದು ಹಾಕಿದ್ರ. ಯಾಕೆಂದ್ರೆ ಮೊಟ್ಟೆ ಆಸೆಗೆ ನೆಗೆದು ಬಿಡುತ್ತೆ ಅಂತ. ಹಿಂಗಿರುತ್ತೆ. ಯಾವ್ದ್ರ ಮುಟ್ಟೆ ಇದು? ಕೋಳಿದ ಮುಟ್ಟೆ. ನಾಯಿದು ಮೊಟ್ಟೆ ಬರುತ್ತಾ? ನಾಯಿ ಮ್ಯಾಮಲ್ ಅಲ್ಲ, ನಾಯಿ ಕರ್ಕೊಂಡು ಇದ್ರಲ್ಲಿ ಬೇಯಿಸಿರ್ತಾರೆ ಅದಕ್ಕೆ. ಯಾವ್ದಲ್ಲಿ? ಕೆಂಡದಲ್ಲ, ಆನ್ಸನ್ ಅಲ್ಲಿ. 4 ಮುಟ್ಟೆಗೆ 500 ಕ್ಯಾಶ್ ಓನ್ಲಿ. This is hot. ಬಿಸಿ ಇದೆ. Thank you. ಬಿಸಿ ಮೊಟ್ಟೆ, ಕೋಳಿ ಮೊಟ್ಟೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವಾ? ಚೆನ್ನಾಗಿರಲ್ವಾ? ಇಲ್ಲೆಲ್ಲ ಅದೇನೆ ದಶು, ಇದೆಲ್ಲ ಏನು ಫ್ರೋಸನ್? ಎಲ್ಲ ಫ್ರೋಸನ್. ತಗೊಂಡೋಗ್ಬೋದಾ? ಚೆನ್ನಾಗಿದ್ರೆ ತಗೊಂಡೋಗ್ಬೋದು ಅಲ್ವಾ? ಇಲ್ಲೇ ಒಂದು ಹೊಗೆ ಬರ್ತಾ ಇದೆ ನೋಡು.
ಹಾಟ್ ಸ್ಪ್ರಿಂಗ್ಸ್ ಇದೆಲ್ಲ. ಆ ರೋಪ್ ಎಲ್ಲ ಇದೆ ನೋಡು, ಅಲ್ಲಿಂದ ಅಲ್ಲಿಗೆಲ್ಲ ರೋಪ್ ಹಾ, ಅದ್ ಮೇಲಿಂದ ಕಾಣಬಹುದು ಮೋಸ್ಟ್ಲಿ. ನಾವು ಹೋಗಲ್ವ ಅಲ್ಲಿಗೆ? ನಾವು ಹೋಗಲ್ವ ಈಗ? ನಾವು ಹೋಗಲ್ಲ ಅನ್ಸುತ್ತೆ ಅಲ್ಲಿ. ಏನಕ್ಕೆ? ನಮ್ದು ಇನ್ನು ಹಿಂಗೆ ಡೌನ್. ನಿಂಗ್ ಅಲ್ಲೇ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಒಂದ್ ಬೇರೆ ಸ್ಪಾಟ್ ತೋರ್ಸೋದ್ ಬಿಡವಾ? ಅಲ್ಲ, ಮರಗಳೆಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟಿದೆ. ಈ ತರ ವಾಕ್ಯ ಬಂದ್ರೆ ಇಲ್ಲಿ ಏನಾದ್ರು ಇಲ್ಲಿ ಇದು ಉಳ್ದಿರೋದೇ ಹೆಚ್ಚು ಇಲ್ಲಿ. ಇದ್ರಲ್ಲಿ ನೋಡು, ಆಟಮ್. ಓ ಮೈ ಗಾಡ್, ಮೊಟ್ಟೆ ಹೆಂಗಾಗೋಗಿದೆ ಇಲ್ಲಿ. ಓ ಮೈ, ಮೊಟ್ಟೆ ಬ್ಲಾಕ್ ಕಲರ್ ಫುಲ್ಲು. ಅರೆ ಒಳಗೆ ವೈಟ್ ಇರುತ್ತೆ. ವಾ, ಗಟ್ಟಿ ಗಟ್ಟಿನ ಕೂತ್ಕೊಂತೀನಿ ಅಲ್ಲಿ. ನೋಡು, ವೈಟ್ ಮೊಟ್ಟೆನೆ. ಓ, ಒಳಗಡೆ ಮೊಟ್ಟೆನೆ. ಅದೇ ತಂದೂರಿ ಮೊಟ್ಟೆ. ತಂದೂರಿ ಮೊಟ್ಟೆ ಫುಲ್ ಸಲ್ಫರ್ ಭರಿತವಾಗಿ, ಫುಲ್ ಪೌಷ್ಟಿಕವಾಗಿ ಇರುವಂತದ್ದು ಅನ್ಸುತ್ತೆ. ಓ ಮೈ ಗಾಡ್, ಇದೆಲ್ಲ ಬರ್ತಾ ಇದೆ. ಸರಿ, ಕೈಯೆಲ್ಲ ಫ್ರೀಸ್ ಆಗಿ ಹೋಗಿದೆ. ಬಿಸಿದ್ಯಾ? ಲೈಟ್ ಆಗಿ ಟೇಸ್ಟ್ ಹಂಗೆ ಮೊಟ್ಟೆ ತರನೇ ಇದೆಯಾ, ಬೇರೆ ತರ ಇದೆಯಾ? ಮೊಟ್ಟೆ ತರನೇ ಇದೆ, ಬಟ್ ಚೆನ್ನಾಗಿದೆ ಒಂದ್ ಸ್ವಲ್ಪ. ಚೆನ್ನಾಗಿದೆಯಾ? ಕಣ್ಣಂಗೆ ಪಾಪ್ಕಾರ್ನ್ ಆಯ್ತಾ? ಇದು ಪಾಪ್ಕಾರ್ನ್. ಐಸ್ ಕ್ರೀಮ್ ಇಸ್ ನಾಟ್ ಪಾಪ್ಕಾರ್ನ್ ಬ್ಲ್ಯಾಕ್ ಇಲ್ಲಿ. ಐಸ್ ಕ್ರೀಮ್ ಬ್ಲ್ಯಾಕ್. ಇವಾಗ How much? ಬ್ಲ್ಯಾಕ್ ಐಸ್ ಕ್ರೀಮ್ ತಗೋಣ. ಇನ್ನೊಂದು ಎಗ್. Which ice cream is that? It's black vanilla. Black vanilla. ಬ್ಲ್ಯಾಕ್ ವೆನಿಲಾ ಐಸ್ ಕ್ರೀಮ್ ತಗೊಳ್ತಾ ಇದೀವಿ. ಇಲ್ಲೂ ಎಗ್ ಇದೆ. ಬ್ಲ್ಯಾಕ್ ಐಸ್ ಕ್ರೀಮ್ ತಗೊಳ್ತಾ ಇದ್ದೀವಿ. ಓ ಮೈ ಗಾಡ್, ಇದೆಲ್ಲ ಇಂಡಿಯಾಗೆ ತಗೊಂಡೋಗ್ಬೋದು ಅಂತಿದ್ರೆ. How it will be black? It's bamboo choco. No. Oh, bamboo charcoal. Oh, it will be mixed. Oh, okay. ಚಾರ್ಕೋಲ್ ಮಿಕ್ಸ್ ಆಗಿರೋದಾ? Bamboo charcoal mixed. ಓಕೆ. ಇದೇನ್ ಹಿಡ್ಕೊಂಡ್ಬಿಟ್ಟಿದ್ಯಾ ಈ ತರ ಕಪ್ಪು ಕರಿ ಮಸಿ? ಕಪ್ಪು ಕರಿ ಮುಸಿ. ಬ್ಯಾಂಬೂ ಚಾರ್ಕೋಲ್ ಬ್ಲ್ಯಾಕ್ ವೆನಿಲಾ ಐಸ್ ಕ್ರೀಮ್ ಇಲ್ಲಿ ಫೇಮಸ್ ಇದು. ಅದೇಂಗ್ ಬ್ಲ್ಯಾಕ್ ಆಯ್ತು ವೆನಿಲಾ ಐಸ್ ಕ್ರೀಮ್? ಬ್ಯಾಂಬೂ ಚಾರ್ಕೋಲ್ ಮಿಕ್ಸ್ ಮಾಡಿರೋದು. ಇಲ್ಲಿ ಕರ್ಗದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಕರ್ಗದಿಲ್ಲ ಅನ್ಸುತ್ತೆ. ತಿನ್ನು ನೋಡೋಣ. ಸಖತ್ತಾಗಿದ್ಯಾ? ಎಷ್ಟಿದು? 400. ಇನ್ನೊಂದು ತಗೋಬೇಡ. 400 rupees ಅಲ್ಲ, 400 yen. ಒಂದೇ ಸಾಕು. ಇದೆ. ನಾನ್ ತಿಂತೀನಿ ಕೊಡು. ನೀನೇ ಜಮಾಯಿಸ್ತಾ ಇದೆಯಾ ನಾನು? ಈ ತರ ಇಲ್ಲಿ ಫಸ್ಟ್ ಎಡಗೈ ತೊಳ್ಕೊಬೇಕು, ಆಮೇಲೆ ಬಲಗೈ ತೊಳ್ಕೊಬೇಕು, ಫಸ್ಟ್ ಎಡ್ದ ಕೈ ತೊಳ್ಕೊಬೇಕಾ? ಮತ್ತೆ ಎಡಗೈ ತೊಳ್ಕೊಂಡು ಆಮೇಲೆ ಗುದ್ದಂಗ ಹಾಕ್ಬೇಕು. ಲೈಟ್ ಬಿಸಿ ಇದೆ. ತಗೋ. ಕೈ ಫಸ್ಟ್ ಲೆಫ್ಟ್ ಕೈ ತೊಳ್ಕೊಬೇಕಾ? ಹಾಟ್ ಸ್ಪ್ರಿಂಗ್ ವಾಟರ್ ಅದು. ಹಾಕು. ಬಿಸಿ ಬಿಸಿ ಇತ್ತಲ್ವಾ? ಬಿಸಿ ಇದೆ. ಕಾಯಿನ್ಸ್ ಗಳು ಹಾಕಿದಾರೆ ಇಲ್ಲೆಲ್ಲ. ಬಾ, ಐಸ್ ಕ್ರೀಮ್ ತಿನ್ಕೊಬಿಡು. ಇವೊಂದು ನಾಯಿಗೆ ತೋರ್ಸು. ನಾಲ್ಗೆ ಕಪ್ಪಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಎಷ್ಟು ನೋಡಿದ್ರು ಸಾಕಾಗ್ತಿಲ್ಲ. ಲಿಪ್ಸ್ಟಿಕ್ ಹಾಕೊಂಡು ರೆಡ್ ಮಾಡ್ಕೊಂಡ್ ಬಂದಿಲ್ಲ ಇವತ್ತು. ತುಟಿ ನೋಡಿ ಈಗ. This one? What happened to the black? No, this is egg. This is black. No, we We're are exploring ice creams. What happened to the black? Your name? What is the name? Nakotaro. Kucharo. Okay, have a nice time. Bye bye. Bye bye. Hey,
ಚಾರ್ಕೋಲ್ ಮುಗೀತು. ಇವಾಗ Next ಎಗ್ time egg. ಎಗ್ ಐಸ್ ಇಲ್ಲೆಲ್ಲರೂ ಗಾಬರಿ ಆಗ್ಬಿಟ್ಟಿದ್ದಾರೆ, ಎಷ್ಟು ಐಸ್ ಕ್ರೀಮ್ ತಿಂತಾ ಇದ್ದೀರಾ ಅಂತ. ಅದು ಈ ಚಳಿಗೆ ನಾವು ಆದ್ರೆ ಇರೋಬ್ರು ಐಸ್ ಕ್ರೀಮ್ ಎಲ್ಲ ಟ್ರೈ ಮಾಡ್ತಾ ಇದೀವಿ. ಚೆನ್ನಾಗಿಲ್ವಾ? ಮ್ಯಾಂಗೋ ತರ ಇದೆ. ಮ್ಯಾಂಗೋ ಫ್ಲೇವರ್ಡ್ ಎಗ್ ಐಸ್ ಕ್ರೀಮ್ ಅನ್ಸುತ್ತೆ ಇಲ್ಲಿ. ಇವಳು ಕರಿದೆಲ್ಲ ಮಾಡಿಸ್ಬಿಟ್ಲಿ ಇಲ್ಲಿ. ಏ ಬಾಬಾ ಈ ಕಡೆ ಬಾ. English to make here fancier, so they can sell the like beach. Oh, when you see there's the temple, that's Chinatown. No. ನಾವಿವಾಗ ಮೌಂಟ್ ಫುಜಿ ನೋಡೋಕ್ಕೆ ಅಂತ ಈ ಸ್ಟಾಪಿಗೆ ಬಂದ್ವಿ. ಇದು ಪ್ಲೇಸ್ ಹೆಸರೇನು? ಮೌಂಟ್ ಫುಜಿನ ಹಿನೋಶಿಮಾ. ಇಲ್ಲ ಚಳಿ ಇಲ್ಲ ಆಕ್ಚುಲಿ ಅಲ್ಲಿ ಅಷ್ಟು. ಆಮೇಲೆ ಬೀಚ್ ಕರೆಕ್ಟ್ ಬೀಚ್ ಅಲ್ವಾ. ಸೊ ಇಲ್ಲಿ ಫುಡ್ ಸ್ಟ್ರೀಟ್ ಅಂತೆ. ಫುಡ್ ಸ್ಟ್ರೀಟ್ ಆಕ್ಚುಲಿ ಲಂಚ್ಗೆ ಅಂದ್ಬಿಟ್ಟು ಮೇನ ಕರ್ಕೊ ಬಂದಿದ್ದಾರೆ. ಇದಕ್ಕಿಂತ ಅಲ್ಲಿ ತುಂಬಾ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ಅಲ್ಲಿ ಅಷ್ಟು ಹೊತ್ತು ಪಾರ್ಕಿಂಗ್ ಮಾಡಕ್ ಬಿಡಲ್ಲ. ಹೌದು ಮತ್ತೆ ಡೇಂಜರ್ ಅಲ್ವಾ ಅದು ಪ್ಲೇಸ್. ಹೌದೌದು. ತುಂಬಾ ತಿರ್ಲಿಲ್ಲ ಇಲ್ಲಿ ಮೌಂಟ್ ಫುಜಿ ನೋಡ್ಕೊಂಡು. ಮತ್ತೆ ಮೋಸ್ಟ್ಲಿ ಪಾರ್ಕಿಂಗ್ ಚಾರ್ಜಸ್ ಹೆವಿ ಇರ್ಬೋದು. ಅದು ಹೌದಾ? ಹೈಟ್ ತಾನೆ, ಅಷ್ಟು ಮೇಲೋಗಿ ರೋಪ್ ಮೇಲೋಗಿ ಅಷ್ಟೊತ್ತು ವೇಟ್ ಮಾಡ್ತಾ ಇದ್ವಲ್ಲ. ಇಲ್ಲೆಲ್ಲ ಆರಾಮ್ಸೆ ನೋಡಿ ಎಷ್ಟು ಜಾಗ ಬಿದ್ದಿದೆ ಪಾರ್ಕಿಂಗ್ ಮಾಡಕ್ಕೆ. ಅದಕ್ಕೆ ಅವನೇನೋ ಹೇಳ್ತಾ ಇದ್ದಾನೆ, ಬನ್ನಿ ಬೇಗ ಹೋಗೋಣ. ಸ್ಕ್ವಿಡ್ ಉಂಡು ಜಾಸ್ತಿ ಪೊಟ್ಯಾಟೊ ಇರುತ್ತೆ ಅನ್ಸುತ್ತಾ. ಇಲ್ಲಿ ಒಂದು ಟ್ರೈ ಮಾಡೋಣ. ಟ್ರೈ ಮಾಡೋಣ. ಟ್ರೈ ಮಾಡಿಲ್ಲ ಅಂತಂದ್ರೆ ಇವಳು ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ? ನಾವೀಗ ಫಿಶ್ ಅಂಡ್ ಪೊಟ್ಯಾಟೊ ಟ್ರೈ ಮಾಡ್ತಾ ಇದೀವಿ. ಇಲ್ಲಿ ಪೇ ಮಾಡ್ಬೋದು QR ಸ್ಕ್ಯಾನ್ ಅಲ್ಲಿ. ಇಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ಇದೆ. ಕಾರ್ಡ್ ನೋ ರೈಟ್. ಕಾರ್ಡ್ ಆಕ್ಚುಲಿ ಇದ್ರ ಪಕ್ಕನೆ ಬೀಚ್. ಓಕೆ, ಓನ್ಲಿ ಕ್ಯಾಶ್. ಬೀಚ್ ಇದ್ರೂ ಇಲ್ಲಿ ಎಷ್ಟು ಚಳಿ. ಥ್ಯಾಂಕ್ ಯು. ಸಿಕ್ತು, ತಿನ್ನೋಣ. ಬಂದಿದ ತಕ್ಷಣ ವಿಡಿಯೋ ನಂಗೆ ಕೊಡ್ಬಿಟ್ಟೆ. ಹೆಂಗಿದೆ? ಚೆನ್ನಾಗಿದೆ. ಪೊಟ್ಯಾಟೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ. ಓಕೆ, ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ನಾವು ಇಷ್ಟು ದಿನ ತಿನ್ನೋದಕ್ಕೆ. ಓಕೆ, ಇದೆಲ್ಲ ಸ್ವಲ್ಪ ಮೀಟೇ ಕಡಿಮೆ ಅಲ್ವಾ? ಮೀಟ್ ಕಡಿಮೆ, ಇದೇ ಜಾಸ್ತಿ. ಕ್ಯಾಬೇಜ್ ತುಂಬಿಸಿರ್ತಾರೆ ಚಿಕನ್ ಜೊತೆ, ಇಲ್ಲಾಂದ್ರೆ ಫಿಶ್ ಜೊತೆ ಪೊಟ್ಯಾಟೊ ತುಂಬಿಸಿರ್ತಾರೆ. ಹೌದು. ಇಲ್ಲ ಚೆಲ್ಲ ಮಸಲ್ಸ್ ಕ್ರ್ಯಾಬ್, ಇದು ಲಾಬ್ಸ್ಟರ್. ಇಲ್ಲೆಲ್ಲ ಅಷ್ಟೇ ಪ್ರೈಸ್ ಇರುತ್ತೆ. ಇಲ್ಲಿ ರಾನೇ ತಿನ್ಬಿಡ್ತಾರೆ ಅನ್ಸುತ್ತೆ. ಇಲ್ಲಿ ಒಂದು ಬದ್ನೆಕಾಯಿ ಇದೆ. ಬದ್ನೆಕಾಯಿಗೆ 600 ರೂಪಾಯಿ, ಬರೀ ಸುಟ್ಟಿರೋ ಬದ್ನೆಕಾಯಿ. ಅಲ್ಲಿ ಆಲೂಗಡ್ಡೆ 600 ರೂಪಾಯಿ. 600 ರೂಪಾಯಿ ಅಲ್ಲ, 600 ಎಣ್ಣು. 600 ಎಣ್ಣು 350 ನೋಡಿ ಹಿಂಗ್ ಕೊಡ್ತಾರೆ ಆಲೂಗಡ್ಡೆ. 600 ಎಣ್ಣು. ಇದೇನೋ ಸಾಸೇಜ್, ಒಣಗಿದ ಮೀನು. ಇಲ್ಲೆಲ್ಲ ಕಾಸ್ಟ್ಲಿ ಇದೆ. ಸುಟ್ಟಿದ ಜೋಳ ಒಣಗೋಗಿದೆ. ಇಲ್ಲಿ ಸ್ಕ್ವಿಡ್, ಆಕ್ಟೋಪಸ್. ನಾವಿಲ್ಲಿ ಮೌಂಟ್ ಫುಜಿ ಹತ್ರದಿಂದ ಕಾಣುತ್ತೆ. ಆಗ್ಲೇ ಸ್ವಲ್ಪ ಕಾಣ್ತಾ ಇತ್ತು, ಇವಾಗ ಸ್ವಲ್ಪ ಮಾಸ್ಕ್ ಆಯ್ತು ಅಲ್ವಾ? ಫಾಗಿ ಆಯ್ತು, ಬಟ್ ಲೈಟ್ ಆಗಿ ಕಾಣ್ತು. ಅವ್ರ ಫೋಟೋ ತಗೋತಾ ಇದಾರೆ. ಅಲ್ಲೊಂದೆರಡು ಬೊಂಬೆ ಇಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ತೋರ್ಸಲ್ಲಿ
ಆ ಗೊಂಬೆನ ಆ ಗೊಂಬೆನ ಫೋಟೋ ತಗೋತಾ ಈ ಗೊಂಬೆಗಳು ಫೋಟೋ ತೆಗಿಯೋದು ಹ್ಮ್ ಅವ್ರದವ್ರು ತಗೊಳಲ್ಲ, ಗೊಂಬೆಗಳು ನೋಡ್ಬಿಟ್ಟು ತಗೊಳ್ಳೋದು. ಇಲ್ಲಿ ನೋಡಿ ಇಲ್ಲಿ ಇದೊಂದಕ್ಕೆ 80 ಚಾಕ್ಲೇಟ್ ಅದು ಚಾಕ್ಲೇಟ್ ಅಲ್ಲ, ಫ್ರಿಜ್ ಮ್ಯಾಗ್ನೆಟ್ ತರ. ಫ್ರಿಜ್ ಮ್ಯಾಗ್ನೆಟ್. ಅದೇ ಇವ್ರಿಗೆ ಈ ತರದೇ ಇಷ್ಟ ನೋಡಲಿ. ಹ್ಮ್ ಪಂಜಿ ಪಂಜೆ ಪಂಚತ್ ಕ್ಯಾಟ್. ನೀವು ಇಲ್ಲಿಯವ್ರು ತಗೋಬೇಕಷ್ಟೇ. ಹ್ಮ್ ಹ್ಮ್ ಮುಂಚಿನ ಪುರ ಮುಳ್ಪತ್ತಗಲ್ದಗನ್ವೆ ರಾತೆ ಇದು ಸೂಪರ್ ಬೋಲ್ ಮುಳ್ಳುಂಡು ಸೂಪರ್ ಬೋಲ ಮುಳು ಮುಳ್ಳಿಗೆ ಒಬ್ಬ ಬೇರೆ ಹ್ಮ್ ನಿಜ ಮಿತ್ತು ಪೋಂತು ನಲ್ಲ ಬಜ್ಜಿ ಶಾಪ್ಸ್ ಇಲ್ಲಿ ಕ್ರ್ಯಾಕರ್ಸ್ ಬಂದಿದೀವಿ. ಅಕ್ಟೋಬಸ್ ತಿನ್ನೋಣ ಅಂತ. ಫಸ್ಟ್ ಟೈಮ್ ನಾನು ಅಕ್ಟೋಬಸ್ಗೆ ತಲೆಗೆ ಬ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಆ ಥರ ಹಾಕ್ಬಿಟ್ಟು ಹಿಂಗ್ ಹಾಕಿ ಹಿಂಗ್ ಸೀಲ್ ಮಾಡ್ಬಿಡ್ತಾರೆ. ಇದೆಲ್ಲ ಆಲ್ರೆಡಿ ಮಾಡಿ ಇಟ್ಬಿಟ್ಟಿರೋದು, ಮನೆಗೆ ಬೇಕಂತ ತಗೊಂಡೋಗ್ಬೋದು. ತಗೊಂಡೋಗ್ಬೋದು. ಆ ಕಡೆ ಹೋಗಿರೋ ನಾ ವಿಡಿಯೋ ಮಾಡಿ. ಅಷ್ಟು ಆಯಿಲ್ ಹಾಕ್ತಾರೆ. ಆಮೇಲೆ ಒಂದು ಅಕ್ಟೋಬಸ್ ತಗೊಂಡು ಸ್ವಲ್ಪ ಫ್ಲೋರಲ್ಲಿ ಡಿಪ್ ಮಾಡಿ ಮಧ್ಯದಲ್ಲಿ ಕೊಡ್ತಾರೆ. ಇನ್ನೊಂದು ತಗೋತಾ ಇದ್ದಾರೆ. ಆಮೇಲೆ ಅದನ್ನು ಸೈಡಲ್ಲಿ ಕೊಡ್ತಾ ಇದ್ದಾರೆ. ಓಕೆ 3 ಅಕ್ಟೋಬಸ್ ತಗೊಂಡ್ರು. ಅದನ್ನ ಆ ಕಡೆ ಮೂಲೆಗೆ ಇಟ್ಟರು. 4 ಅಕ್ಟೋಬಸ್ ಅದನ್ನ ಹಾಕಿದ್ರು. ಹಿಂಗೆಂಗೋ ಮಾಡ್ತಾ ಇದಾರೆ. ಗ್ಯಾಪ್ ಕೊಡೋದು ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ರು. ಹಾಗೆ ಫುಲ್ ಗಟ್ಟಿಯಾಗಿ ಕ್ಲೋಸ್ ಮಾಡ್ಬಿಟ್ರು. ನೋಡೋಣ ತೆಗೆದ ಮೇಲೆ ಹೆಂಗ್ ಕಾಣುತ್ತೆ ಅಂತ. ಅದು ನಾರ್ಮಲ್ ಆಗಿ ತಿನ್ನೋದು ಬಿಟ್ಬಿಟ್ಟು ಈ ತರ ತಿಂತ ಇದೆಯಲ್ಲ ನೀನು. ಮಾಡ್ಬಿಡ್ತೀನಿ ಅನ್ಸುತ್ತೆ. ಎಲ್ಲ ಅಕ್ಟೋಬಸ್ ಸೀದು ರೋಸ್ಟ್ ಆಗ್ಬಿಟ್ಟಿದೆ. ತಿನ್ನು. ಚೆನ್ನಾಗಿದ್ಯಾ? ಹಾ, ನೀನ್ ಈ ತರ ರಿಯಾಕ್ಷನ್ ಕೊಡ್ಬಿಡ. ಆಕ್ಚುಲಿ ಚೆನ್ನಾಗಿದೆ. ನೀನು ಉಲ್ಟಾ ರಿಯಾಕ್ಷನ್ ಕೊಡ್ತೀಯ ಅಂತ ಅನ್ಕೊಂಡಿದ್ದಲ್ಲ ನಾನು. ಅಲ್ಲ ಚೆನ್ನಾಗಿದೆ, ಪ್ರಾನ್ಸ್ ಗಿಂತ ಚೆನ್ನಾಗಿದೆ. ಹೌದಾ? ಪ್ರಾನ್ಸ್ ಚೆನ್ನಾಗಿಲ್ವಾ ಹಂಗಾರೆ ಇಲ್ಲಿ? ಓಕೆ ಕೊಡು ನೋಡೋಣ. ಇವ್ರೆಷ್ಟು ಜನದ ಮೇಲೆ ಡಿಪೆಂಡ್ ಆಗ್ಬಾರ್ದು. ಏನ್ ಮಾಡೋದಂತೀರ ಅಂತಂದ್ರೆ ಹಿಂಗೂ ಇಡ್ಬೋದು. ಒಂದು ಸ್ಟ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಆ ಸ್ಟ್ಯಾಂಡ್ ಅಲ್ಲಿ ಹಿಡ್ಕೊಂಡು ಎಲ್ಲಿ ಬೇಕಾದ್ರೆ ತಿರುಗಿಸ್ಬೋದು. ಆಮೇಲೆ ಹಂಗೂ ಇಡ್ಬೋದು. ಅದನ್ನು ಇಟ್ಟು ಪೋರ್ಟ್ರೇಟ್ ವರ್ಕ್ ಆಗುತ್ತೆ, ಲ್ಯಾಂಡ್ಸ್ಕೇಪ್ ವರ್ಕ್ ಆಗುತ್ತೆ. ಹಿಂಗಿಟ್ಟು ಅಲ್ಲಿ ಫೋಟೋ ಹೊಡ್ಕೊಬಿಡೋದು. ಆಮೇಲೆ ಅಷ್ಟೇ. ಸಿಂಪಲ್ ಅಲ್ಲ, ಸಿಂಪಲ್ ಸೊಲ್ಯೂಷನ್ಸ್.